ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು. ಇವತ್ತಿನ ಒಂದು ಕಂಟೆಂಟ್ ಬಂದು ದ ಬೆಸ್ಟ್ ಮನಿ ಇನ್ವೆಸ್ಟ್ಮೆಂಟ್, ಅತ್ಯುತ್ತಮ ಹಣ ಹೂಡಿಕೆ. ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು. ಸೊ ಈ ವಿಚಾರ ನಿಮಗೆ ನಿಮ್ಮ ಲೈಫಲ್ಲಿ ಗೊತ್ತಿದ್ರೆ ಖಂಡಿತವಾಗ್ಲಿಯೂ ನೀವು ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ಫ್ರೀ ಆಗ್ತೀರಾ, ಮತ್ತೆ ರಿಚ್ ಪರ್ಸನ್ ಆಗಿರ್ತೀರಾ. ಸೊ ಯಾವ್ದಾವ್ದಂತ ನೋಡೋಣ. ಸೊ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಇವತ್ತಿನ ಕಂಟೆಂಟ್ಗೆ ಹೋಗೋಣ. ಮೊದಲನೇದು, ಯು ಸ್ಪೆಂಡ್ ಲೆಸ್ ದೆನ್ ವಾಟ್ ಯು ಅರ್ನ್. ನೀವು ಹಣ ಗಳಿಸ್ತಕ್ಕಂಥ ಆದಾಯ ಏನಿದೆ ಅಥವಾ ಆದಾಯ ಏನ್ ಗಳಿಸ್ತಾ ಇದ್ದೀರಾ ಅದಕ್ಕಿಂತ ಕಡಿಮೆ ಹಣ ಖರ್ಚು ಮಾಡಬೇಕಾಗಿರುತ್ತೆ. ಒಂದ್ ವೇಳೆ ನೀವು 10 ರೂಪಾಯಿ ಹಣ ದುಡಿತಾ ಇದ್ದೀರಾ ಅಂತಂದ್ರೆ 10 ರೂಪಾಯಿಗಿಂತ ಹಣ ಕೆಳಗಡೆನೆ ಖರ್ಚು ಮಾಡ್ಬೇಕು. 10 ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಏನಾಗುತ್ತೆ, ಆ ಒಂದು 2 ರೂಪಾಯಿ, 1 ರೂಪಾಯಿ, 3 ರೂಪಾಯಿ ಏನ್ ಎಕ್ಸ್ಟ್ರಾ ಖರ್ಚು ಮಾಡ್ತೀರಾ ಅದನ್ನ ನೀವು ಲೋನ್ ತಗೊಂಡು ತೀರಿಸ್ಬೇಕಾಗತ್ತೆ, ಅಥವಾ ಇರೋಂಥ ಆಸ್ತಿ ಅಥವಾ ಒಡವೆ ಅಥವಾ ಮನೆ ಅಥವಾ ಬೇರೆ ಇತರ ಪದಾರ್ಥಗಳನ್ನ ನೀವು ಸೇಲ್ ಮಾಡಿ ಹಣನ ತೀರಿಸ್ಬೇಕಾಗತ್ತೆ. ಸೊ ಹಾಗಾಗಿ ನೀವೇನ್ ಕಳಿಸ್ತಾ ಇದ್ದೀರಾ ಅದಕ್ಕಿಂತ ಹಣನ ಕಡಿಮೆ ಖರ್ಚು ಮಾಡಬೇಕು. ಎರಡನೇ ಪಾಯಿಂಟ್, ಯು ಹ್ಯಾವ್ ಅನ್ ಎಮರ್ಜೆನ್ಸಿ ಫಂಡ್. ಸೊ ಎಮರ್ಜೆನ್ಸಿ ಫಂಡ್ ನಿಮ್ಮ ಜೀವನದಲ್ಲಿ ತುಂಬಾ ಮತ್ತೆ ಅಗತ್ಯ. ನಿಮ್ಮ ಹತ್ರ ಹಣ ಇದ್ರೆ ನೀವು ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳ್ಬೋದು, ಅಥವಾ ಕಾನ್ಫಿಡೆನ್ಸ್ ಆಗಿರ್ತೀರಾ, ಅಥವಾ ಯಾವುದೇ ತರ ಸ್ಟ್ರೆಸ್ ಇರೋದಿಲ್ಲ ನಿಮ್ಮ ಮೈಂಡ್ ಅಲ್ಲಿ. ಯಾಕೆಂತ ಹೇಳಿದ್ರೆ ನಿಮ್ಮ ಹಣ ನಿಮ್ಮ ಹತ್ರ ಇರುತ್ತೆ, ಯಾವಾಗ ಬೇಕಾದ್ರೂ ತಗೊಳ್ಬಹುದು. ಅದು ಪ್ಯೂರ್ಲಿ ಫಾರ್ ಎಮರ್ಜೆನ್ಸಿ ಅಂತಾನೆ ಹಣನ ಉಳಿತಾಯ ಮಾಡಬೇಕು. ಒಂದ್ ವೇಳೆ ನೀವು ಎಮರ್ಜೆನ್ಸಿ ಫಂಡ್ ಇಲ್ಲ ಅಥವಾ ಏನೋ ಒಂದು ಎಮರ್ಜೆನ್ಸಿ ನಿಮ್ಮ ಲೈಫಲ್ಲಿ ಬಂದಿದೆ ಅಂತಂದ್ರೆ ನೀವು ಅವಾಗ ಲೋನ್ ತಗೊಳ್ಬೇಕಾಗುತ್ತೆ. ಬಡ್ಡಿ ರೂಪದಲ್ಲಿ ಬಡ್ಡಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಮತ್ತೆ ಹಣ ಕೊಡೋದು ತಡ ಆದ್ರೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಪೆನಾಲ್ಟಿ ಕೂಡ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬಾ ಅಗತ್ಯತೆ ಮತ್ತೆ ಅನಿವಾರ್ಯ ನಮ್ಮ ಜೀವನದಲ್ಲಿ. ಯು ಅವಾಯ್ಡ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್, ನೀವು ಸಾಲ ತಗೊಳ್ಳೋದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಕಡಿಮೆ ಮಾಡಬೇಕು. ಉಳಿತಾಯದ ಕಡೆ ಹೆಚ್ಚು ಗಮನ ಹರಿಸಬೇಕು. ಯು ಇನ್ವೆಸ್ಟ್ ಫಾರ್ ದ ಫ್ಯೂಚರ್. ನೀವು ಇವತ್ತು ಹಣ ಉಳಿತಾಯ ಮಾಡ್ತಾ ಹೋದ್ರೆ ನಿಮಗೆ ಮುಂದೊಂದು ದಿನ ಆ ಹಣ ನಿಮಗೆ ದಾರಿ ತೋರಿಸುತ್ತೆ, ಅಥವಾ ನಿಮ್ಮ ಒಂದು ಲೈಫ್ ನ ಉಳಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನೆಕ್ಸ್ಟ್, ಸೆಟ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್. ಸೊ ನೀವು ಯಾವುದೇ ಒಂದು ವಿಚಾರ ಅಥವಾ ನಿಮ್ಮ ಗೋಲ್ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ರೆ ಅದರ ಆಧಾರದ ಮೇಲೆ ನೀವು ಉಳಿತಾಯ ಮಾಡ್ಲಿಕ್ಕೆ ಅವಕಾಶ ನಿಮಗೆ ಬರುತ್ತೆ. ನಿಮ್ಮ ಗೋಲ್ ಕರೆಕ್ಟ್ ಆಗಿಲ್ಲ, ನಿಮ್ಮ ಗೋಲ್ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಸೇವ್ ಮಾಡಬೇಕು, ಎಷ್ಟು ಹಣ ಉಳಿತಾಯ ಮಾಡಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇರಲ್ಲ. ಸೊ ಹಾಗಾಗಿ ಮೊದಲೇದು ನೀವು ನಿಮ್ಮ ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಅದ ಆಧಾರದ ಮೇಲೆ ನೀವು ಉಳಿತಾಯ ಮಾಡ್ಲಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯು ಬಡ್ಜೆಟ್ ಫಾರ್ ಸ್ಪೆಂಡಿಂಗ್. ನೀವು ಏನು ಹಣ ಗಳಿಸ್ತಾ ಇದ್ದೀರಾ ಅದರಲ್ಲಿ ಎಷ್ಟು ಹಣ ಖರ್ಚು ಮಾಡಬೇಕು, ಎಷ್ಟು ಹಣ ಉಳಿತಾಯ ಮಾಡಬೇಕು, ಎಷ್ಟು ಹಣನ ಲೋನಿಗೆ ತೆಗೆದಿಡಬೇಕು ಅನ್ನೋದನ್ನ ಯು ಹ್ಯಾವ್ ಟು ಡಿಸೈಡ್ ಬೇಸ್ಡ್ ಆನ್ ದ ನೀವು ಮಾಡ್ಕೊಳ್ಳುವಂತಹ ಬಡ್ಜೆಟ್ ಪ್ಲಾನ್. ನೆಕ್ಸ್ಟ್, ಯು ಪ್ಲಾನ್ ಯುವರ್ ಪರ್ಚೇಸಸ್. ನಿಮಗೆ ಅಸೆಟ್ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಇದ್ರೆ, ಅಥವಾ ಮನೆಗೆ ಗ್ರಾಸರೀಸ್ ಇರ್ಬೋದು, ಅಥವಾ ಅಲಂಕಾರ ಮಾಡ್ಕೊಳ್ಳುವಂತಹ ಪದಾರ್ಥಗಳು ಮನೆ, ಅಥವಾ ಸೈಟ್, ಅಥವಾ ಎಲೆಕ್ಟ್ರಾನಿಕಲ್ ಐಟಮ್ಸ್, ಅಥವಾ ನಿಮಗೆ ಇಷ್ಟ ಬರುವಂತ ಯಾವುದೇ ವಸ್ತುಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ನೀವು ಪ್ಲಾನ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ಲಿ ನೀವು ಸೇವ್ ಮಾಡಿ ಮತ್ತೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಯು ಪ್ಲಾನ್ ಫಾರ್ ರಿಟೈರ್ಮೆಂಟ್. ರಿಟೈರ್ಮೆಂಟ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ ಯುವರ್ ಲೈಫ್ ಸ್ಟೈಲ್. ರಿಟೈರ್ಮೆಂಟ್ ಮತ್ತೆ ಎಮರ್ಜೆನ್ಸಿ ಫಂಡ್ ಖಂಡಿತವಾಗ್ಲಿ ನೀವು ಉಳಿತಾಯ ಮಾಡಲೇಬೇಕು. ಅದರ್ವೈಸ್ ನಿಮ್ಮ ಲೈಫಲ್ಲಿ ನೀವು ಲೈಫ್ ಏನ್ ಲೀಡ್ ಮಾಡ್ತಾ ಇದ್ದೀರಾ ಆ ಲೈಫ್ ಕಂಟಿನ್ಯೂ ಆಗಿ ಲೀಡ್ ಮಾಡಬೇಕು ಅಪ್ ಎಂಡ್ ಆಫ್ ದ ಯುವರ್ ಲೈಫ್ ಅಂತಂದ್ರೆ ನೀವು ರಿಟೈರ್ಮೆಂಟ್ ಸ್ಕೀಮ್ ಅಲ್ಲಿ ನೀವು ಬರಬೇಕು, ನೀವು ಉಳಿತಾಯ ಮಾಡಬೇಕು, ನೀವು ನಿಮ್ಮ ಲೈಫ್ ನ ಎಂಜಾಯ್ ಮಾಡಬೇಕು. ಅದರ್ವೈಸ್ ನಿಮಗೆ ನೀವು ಮಾಡ್ತಾ ಇರೋಂಥ ಲೈಫ್ ಲೀಡ್ ಏನಿದೆ ಅದನ್ನ ಕಂಟಿನ್ಯೂ ಆಗಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಆಫ್ಟರ್ 55 ನಿಮ್ಮ
ಆರೋಗ್ಯದಲ್ಲಿ ಏರುಪೇರು ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಹಣದ ಅವಶ್ಯಕತೆ ಇರುತ್ತೆ. ನೀವು ಉಳಿತಾಯ ಮಾಡಿಲ್ಲ ಅಂತಂದ್ರೆ ನೀವು ಪ್ರತಿ ಸರಿ ಯಾರು ಡಿಪೆಂಡೆಂಟ್ ಅಂದ್ರೆ ನಿಮ್ಮ ಮಕ್ಕಳಿಗೋ ಅಥವಾ ನಿಮ್ಮ ಸೊಸೆಂದ್ರಿಗೋ ಅಥವಾ ನಿಮ್ಮ ಇರುವಂತ ಫ್ಯಾಮಿಲಿಗಳ ಮೇಲೆ ಡಿಪೆಂಡ್ ಆಗಿರ್ತೀರಾ. ಸೊ ಪ್ರತಿ ಸರಿ ಅವರ ಮುಜುಗರ ಆಗುತ್ತೆ ನಿಮಗೆ ಹೋಗಿ ಕೇಳಲಿಕ್ಕೆ ಅಥವಾ ಅವ್ರ ಜೊತೆ ಆ ಹಣ ಕೇಳೋದಾಗಿರ್ಬೋದು ಅಥವಾ ಸಹಾಯ ಕೇಳೋದಾಗಿರ್ಬೋದು. ಇದಕ್ಕೆಲ್ಲ ಏನಾಗುತ್ತೆ, ನಿಮ್ಮ ಹತ್ರ ಯಾವುದೇ ಸೇವಿಂಗ್ಸ್ ಇಲ್ಲ ಅಂದ್ರೆ ಈ ಎಲ್ಲ ಒಂದು ಪರಿಸ್ಥಿತಿ ಆ ಒಂದು ಆಫ್ಟರ್ 55 ಅಥವಾ ಆಫ್ಟರ್ 60 ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಇಂಡಿಪೆಂಡೆನ್ಸ್ ಅನ್ನೋದು ಕಳ್ಕೊಳ್ತೀರಾ. ಮತ್ತೆ ಕಾನ್ಫಿಡೆನ್ಸ್ ಹೋಗುತ್ತೆ, ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ನಿಮ್ಮ ಮೈಂಡಲ್ಲಿ ಪ್ರೆಷರ್ ಜಾಸ್ತಿ ಬರುತ್ತೆ. ಸೊ BP ಶುಗರ್ ಎಲ್ಲರೂ ಕೂಡ ಹೆಚ್ಚಾಗುತ್ತೆ. ಸೊ ಹಾಗಾಗಿ ನೀವು ಉಳಿತಾಯ ಮಾಡೋದ್ರಿಂದ ನಿಮ್ಮ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಉಳಿತಾಯ ಮಾಡಿ, ರಿಟೈರ್ಮೆಂಟ್ ಬೆನಿಫಿಟ್ ಅಲ್ಲಿ ಮಾಡಿ, ಎಮರ್ಜೆನ್ಸಿ ಫಂಡ್ ಅಲ್ಲಿ ಮಾಡಿ, ಮತ್ತೆ ನಿಮ್ಮ ಆದಾಯನ ಹೆಚ್ಚಿಗೆ ಮಾಡ್ಕೊಳ್ಳಿ. ಆದಾಯ ಹೆಚ್ಚಾದಾಗ ಏನಾಗುತ್ತೆ, ನಿಮಗೆ ಎಲ್ಲದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಸೇವಿಂಗ್ಸ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಖರ್ಚನ್ನ ಕಡಿಮೆ ಮಾಡಿ ಆದಾಯ ಜಾಸ್ತಿ ಮಾಡ್ಕೊಳ್ಳಿ, ಸೇವಿಂಗ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಕಂಟೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ನೀವು ನನ್ನ ಎಲ್ಲ ಚಾನಲ್ಸ್ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಮತ್ತೆ ಕಂಟಿನ್ಯೂ ಆಗಿ ಹಾಗೆ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಟಾಪಿಕ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.